ಅವ್ರನ್ನ ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ಇದು ನನ್ನ ಪದ್ಮನಾಭ ನಗರ ಅಂತ ಹೇಳಿದ್ರೆ ಇದು ಕೋಗಿಲೆಗಳ ನಾಡು ಇದು ಅಲ್ವಾ. ಎಲ್ಲರೂ ಇಲ್ಲೇ ಇರೋದು, ಹಾಡಾಡೋರೆಲ್ಲ. ಸಿ ಅಶ್ವಥ್ ಅವರು ಇಲ್ಲೇ, ಮುದ್ದು ಕೃಷ್ಣರು ಇಲ್ಲೇ, ನಮ್ಮ ಎದುರುಗಡೆ ಕುದುರೆ, ಕಾಡು ಕುದುರೆ ಓಡಿ ಬಂದಿತ್ತು. ಸುಬ್ಬಣ್ಣವರು, ಶಿವರುದ್ರಪ್ಪನವರು, ನಿಸಾರ್ ಅಹಮದ್ ಅವರು, ಲಕ್ಷ್ಮೀನಾರಾಯಣ್ ಭಟ್ರು ನಮ್ಮ ಇದರಲ್ಲಿದ್ದರು, ಇಟ್ಮಡುಗುವಲ್ಲಿದ್ದರು. ಆಮೇಲೆ ನಮ್ಮ ಮಾಸ್ಟರ್ ಹಿರಣ್ಯ ಅವರು, ಎಲ್ಲರೂ ಇಲ್ಲೇ ಅಂದರೆ ಗಾನ ಕೋಗಿಲೆಗಳೆಲ್ಲ ಇಲ್ಲೇ ಇರುವಂಥದ್ದನ್ನು. ಎಲ್ಲರಿಗೂ ನಮಸ್ಕಾರ. ಶ್ರದ್ಧೆಯ ತಾಯಂದಿರಿಗೆ, ಗುರು ಹಿರಿಯರಿಗೆ, ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ನನ್ನ ಮೊದಲ ನಮಸ್ಕಾರ. ಮರೆಯಲಾದ ಮಹನೀಯರು, ಇಲ್ಲಿ ಮರೆಯಲಾರದ ಹಾಡುಗಳನ್ನು ನಾವು ಕೇಳೋಕ್ಕೆ ಕೂತಿದ್ದೀರಿ. ಇಲ್ಲಿ ಈ ವೇದಿಕೆ ಮೇಲೆ ನಮ್ಮ ಹಿರಿಯರು, ನಾವೆಲ್ಲ ಸಣ್ಣ ವಯಸ್ಸಿನ ರಾಜಕೀಯದ ಕಾರ್ಯಕರ್ತರಾಗಿದ್ದಾಗ IPS ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ನಾನು ಫಸ್ಟ್ ಟೈಮ್ MLA, ಉತ್ತರಳ್ಳಿ MLA ಆಗಿದ್ದೆ. ಆ ಸಂದರ್ಭದಲ್ಲಿ ಅವರು ಅಧಿಕಾರಿಯಾಗಿ ಇದ್ದಂಥವ್ರು ವೇದಿಕೆ ಮೇಲಿದ್ದಾರೆ. ಪುತ್ತೂರಾಯರವರು ನಮ್ಮ ಮನೆ ಎದುರುಗಡೆ ಇರೋರು, ನಮ್ಮ ಆಫೀಸ್ ಎದುರುಗಡೆ ಇರೋರು. ದಿನ ಮುಖದರ್ಶನ ಮಾಡಬೇಕು, ಅದಕ್ಕೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ. ಅವ್ರದ್ದೊಂದು ಪುಸ್ತಕ ಬೇರೆ ಬಿಡುಗಡೆ ಇದೆ. ಡಾಕ್ಟರ್ ವೆಂಕಟೇಶ್ ಅವರು ನನ್ನ ಡಾಕ್ಟ್ರ್ ಅವರು. ನಾನು ಆರೋಗ್ಯ ಸಚಿವನಾಗಿದ್ದೆ. ಆಗಿಂದನೂ ಕೂಡ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರಾಗ 250 ಕೋಟಿ ಕೊಟ್ಟಿದ್ದು ನೆಫ್ರಾಲಜಿ ಒಂದು ಯೂನಿಟ್ ಮಾಡೋಕ್ಕೆ ಗೌರ್ಮೆಂಟ್. ಆಗ ಅವರು ಡೈರೆಕ್ಟರ್ ಆಗಿದ್ದರು ಅದನ್ನು. ಇನ್ನು ನಮ್ಮ ಮುದ್ದು ಕೃಷ್ಣ ಅವರು, ನಮ್ಮ ಹೇಳಿದ್ರಲ್ಲ ಈಗಾಗಲೇ ನಮ್ಮ ಲೈನು, ನಮ್ಗೆ ಯಾವಾಗನ ಬೇಜಾರಾದಾಗ ಊಟ ಮಾಡಬೇಕು ಅಂದಾಗ ಮುದ್ದು ಕೃಷ್ಣನ್ ಕರಿತೀರಿ. ಇನ್ನೊಬ್ಬರು ಅವರು ಫ್ರೆಂಡ್ ಇದ್ದಾರೆ, ಸಿದ್ದಯ್ಯನವರು, ಸಿದ್ದಯ್ಯ ಅಂತ IAS. ಅವರು ನಾವು ಊಟ ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಇವರಿಬ್ಬರನ್ನೇನ ಬಿಟ್ಟರೆ ಮುಗಿಯೋದೇ ಇಲ್ಲ ಹಾಡು. ಒಬ್ಬರಾದ್ಮೇಲೆ ಒಬ್ಬರು ಕಂಟಿನ್ಯೂಷನ್, ಅಂದರೆ ಕೌಂಟ್ರು ಅದೇನೋ ಹೇಳ್ತಾರಲ್ಲ ಜುಗಲ್ಬಂದಿ, ಜುಗಲ್ಬಂದಿ ಆಡ್ತಾರೆ ಅಂತ ಮುದ್ದು ಕೃಷ್ಣ ಅವರು ವೇದಿಕೆ ಮೇಲೆ ಇದ್ದಾರೆ. ಇದೊಂದು ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ, ಸಂಗೀತವನ್ನು ಆರಾಧನೆ ಮಾಡುವಂಥ ಕಾರ್ಯಕ್ರಮ. ಅದಕ್ಕೆ ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳಲ್ಲ. ಇಲ್ಲಿ ನಾವು ಮರೆಯಲಾರದ ಮಹನೀಯರುಗಳು ಭಾಳಷ್ಟು ಜನ ನಮ್ಮ ಫೋಟೋನು ಹಾಕಿದ್ದಾರೆ, ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ಶಿಶುನಾಳ ಶರೀಫ್ರದ್ದು ಕೂಡ ಭಾಳ ಅಂದರೆ ಬೇರೆಯವರು ಅದೇ ರೀತಿ ಆಡಿದ್ದಾರೆ. ಆದರೆ ಆ ಶಿಶುನಾಳ ಶರೀಫ್ರ ಹಾಡುಗಳಲ್ಲಿ ಪ್ರತಿ ಲೈನಲ್ಲೂ ಅರ್ಥ ಇರುತ್ತೆ, ಪ್ರತಿ ಲೈನಲ್ಲೂ ಒಂದೊಂದು ಅರ್ಥ ಕೊಡ್ತಾರೆ. ಸಮಾಜಕ್ಕೆ, ಮನುಷ್ಯನ ಬದುಕಿಗೆ ಅರ್ಥ ಕೊಡುವಂಥ ಒಂದು ಲೈನ್ಸು ಅವರದಿದೆ. ನಾನು ಹೇಳ್ತಾ ಇದ್ದೆ ಅಸೆಂಬ್ಲಿಯಲ್ಲಿ ಭಾಷಣ ಮಾಡಬೇಕಾದ್ರೆ, ಬೇರೆ ಯಾವುದಕ್ಕೂ ಹೋಲಿಕೆ ಮಾಡಿ ಮುದ್ದು ಕೃಷ್ಣ ಅವ್ರು ಫೋನ್ ಮಾಡಿದೆ. ಸೋರು ತೀಯದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತೇಳಿ ನಾನು ಬೇರೆ ಹೋಲಿಕೆ ಮಾಡಿದೆ. ಅವ್ರನ್ನ ಕೇಳಿದೆ ಅರ್ಥ ಏನು ಅದರದು ಅಂತೇಳಿ. ಅದೇ ರೀತಿ ನಮ್ಮ ಅನಂತ ಸ್ವಾಮಿಯವರು, ಅವ್ರದ್ದು ಅಷ್ಟೇ. ಈ ಹಾಡು ಹೇಳ್ತಾರಲ್ಲ, ಇಷ್ಟೊತ್ತು ಹಾಡು ಹೇಳಿದ್ರು. ನಾ ಆಡ್ತೀನಿ, ನೀನು ಕೇಳಿದ್ರೆ ಕೇಳು, ಆಡುವುದು ನನ್ನ ಧರ್ಮ. ಎದೆ ತುಂಬಿ ಆಡುವೆನು, ಆಡುವುದು ನನ್ನ ಧರ್ಮ. ನೀನು ಕೇಳ್ತೀಯ ಅಂತ ನಾನು ಆಡಲ್ಲ, ಇದು ನನ್ನ ಕರ್ಮ ಅಂತ ಅನಂತ ಸ್ವಾಮಿಯವರು ಹೇಳಿರೋದನ್ನು ನಾವು ನೋಡಿದ್ದೀರಿ. ಇವೆಲ್ಲವನ್ನೂ ಕೂಡ ಅವರ ಭಾವನೆ, ಅವರ ಅರ್ಥ, ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಅಷ್ಟೇ, ಗೊತ್ತಿಲ್ಲ, ಇಲ್ಲಿ ಬಂದಿರೋರೆಲ್ಲರೂ ಕೂಡ ಒಬ್ಬೊಬ್ಬರನ್ನ ಒಂದೊಂಥರ ಬ್ರ್ಯಾಂಡ್ ಆಗೋಗ್ಬಿಟ್ಟಿರ್ತದೆ. ಪೊಲೀಸ್ ಅಧಿಕಾರಿ ಅಂದರೆ ಅವ್ರಿಗೊಂದು ಬ್ರ್ಯಾಂಡು, ಡಾಕ್ಟ್ರ್ ಅಂದರೆ ಅವ್ರಿಗೊಂದು ಬ್ರ್ಯಾಂಡು, ರಾಜಕಾರಣಿ ಅಂದರೆ ಅವ್ರಿಗೊಂದು ಬ್ರ್ಯಾಂಡು. ಅವ್ರದ್ದೇ ಹವ್ಯಾಸಗಳೇ ಬೇರೆ ಅಲ್ವಾ. ನೀವು ಕಲ್ಪನೆ ಮಾಡ್ಕೊಳ್ರಿ, ಒಬ್ಬ ರಾಜಕಾರಣಿ ಅಂದರೆ ಹವ್ಯಾಸ ಏನಿರ್ತತೆ, ಏನೇನೋ ಕಲ್ಪನೆಗಳಿರ್ತವೆ ನಿಮಗೆ. ಮನೆ ಮುಂದೆ ಪೊಲೀಸರು ಇರ್ತಾರೆ, ಒಳಗಡೆ ಬಿಡಲ್ಲ, ದರ್ಪ, ಇವೆಲ್ಲ ನಾವು ಅಂದರೆ ಕಾಮನ್ ಆಗಿ ನೋಡುವಂಥದ್ದು. ಆದರೆ ನಾನು ಪ್ರತಿದಿನ ಮಲಗಬೇಕಾದ್ರೆ
ನಾನು 5ರಿಂದ 6 ಹಾಡು ಕೇಳಿಬಿಟ್ಟೆ ನಾನು ಮಲಗೋದು. ಪ್ರತಿ ದಿನನೂ ಕೂಡ ನಾನು ಟೂರ್ ಹೋದ್ರೂ ಅಷ್ಟೇ ನನ್ನ ಮೊಬೈಲಲ್ಲಿ ನಾನು ಹಾಡನ್ನು ಕೇಳ್ತೀನಿ. ನಾನು ಮೊಬೈಲಲ್ಲಿ ನನ್ನ ಫೇವರೇಟ್ ಹಾಡು ಅಂದರೆ ಹೆಂಗೆ ಫೇವರೇಟ್ ಆಗುತ್ತೆ ಅಂತ ನೀವು ಏನು ತಿಳ್ಕೊಂಡಿದ್ದೀರಾ? ಫೇವರೇಟ್ ಅಂದರೆ ಒಂದೇ ಥರ ಅಲ್ಲ. ನನ್ನ ಮನ್ಸಿಗೆ ಖುಷಿ ಇದ್ದರೆ ಅವತ್ತು ಖುಷಿಯಾದ ಹಾಡುಗಳು ಬರ್ತದೆ. ಮನ್ಸಿಗೆ ಬೇಜಾರಾದರೆ ಮಾಮೂಲಿ ನಮ್ಮ ಸಿ ಅಶ್ವಥ್ ಅವ್ರು ಹಾಡಿದೆಯಲ್ಲ ಹಾಡುಗಳನ್ನು ನಾವು ಕೇಳ್ತೀರಿ. ಸಿ ಅಶ್ವಥ್ ಅವ್ರನ್ನ ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ಇದು ನನ್ನ ಪದ್ಮನಾಭ ನಗರ ಅಂತ ಹೇಳಿದ್ರೆ ಇದು ಕೋಗಿಲೆಗಳ ನಾಡು ಇದು ಅಲ್ವಾ? ಎಲ್ಲರೂ ಇಲ್ಲೇ ಇರೋದು, ಹಾಡಾಡೋರೆಲ್ಲ. ಸಿ ಅಶ್ವಥ್ ಅವರು ಇಲ್ಲೇ, ಮುದ್ದು ಕೃಷ್ಣ ಅವರು ಇಲ್ಲೇ, ನಮ್ಮ ಎದುರುಗಡೆ ಕುದುರೆ, ಕಾಡು ಕುದುರೆ ಓಡಿ ಬಂದಿತ್ತು. ಸುಬ್ಬಣ್ಣವರು, ಶಿವರುದ್ರಪ್ಪನವರು, ನಿಸಾರ್ ಅಹಮದ್ ಅವರು, ಲಕ್ಷ್ಮೀನಾರಾಯಣ್ ಭಟ್ರು ನಮ್ಮ ಇದರಲ್ಲಿದ್ದರು, ಇಟ್ಮಡುಗುವಲ್ಲಿದ್ದರು. ಆಮೇಲೆ ನಮ್ಮ ಮಾಸ್ಟರ್ ಹಿರಣ್ಯ ಅವರು, ಎಲ್ಲರೂ ಇಲ್ಲೇ ಅಂದರೆ ಗಾನ ಕೋಗಿಲೆಗಳೆಲ್ಲ ಇಲ್ಲೇ ಇರೋವಂಥದ್ದನ್ನು ನಾವು ನೋಡಿದಿರಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ಒಂದು ಅರ್ಥ ಇದೆ, ಅದಕ್ಕೂ ಅರ್ಥ ಇದೆ. ಇಲ್ಲೆಲ್ಲ ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಾನು ನಮ್ಮ ಕೂತ್ಕೊಳ್ಳಿ. ಮುದ್ದುಮೋಹನ್ ನಾನೇ ಸ್ವಾಗತ ಮಾಡ್ತೇನೆ. ಮುದ್ದುಮೋಹನ್ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತ, ಚಪ್ಪಾಳೆ ತಟ್ಟಿ. ಸುಗಮ ಸಂಗೀತದ 100 ವರ್ಷ ಆಚರಣೆ ಮಾಡ್ತಾರೆ ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದೀರ. ಅವರು ಹೇಳಿದ್ದಾರೆ ಅಪೋಸಿಷನ್ ಲೀಡ್ರಿ ಕೂಗಿದ್ರೆ ಮುಖ್ಯಮಂತ್ರಿನೂ ದಾಟು ಹೋಗುತ್ತೆ ಅಂತ. ದಾಟು ಹೋಗುತ್ತೆ, ಕಿವಿ ಇದ್ದರೆ. ಕಿವಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ 101 ವರ್ಷನ ಮಾಡಕ್ ನೋಡಿ, ಅಷ್ಟರಲ್ಲಿ ನಾವೇ ಬಂದಿರ್ತೀರಿ ಅಂತ ಅನ್ಸುತ್ತೆ. 100 ವರ್ಷನ ಅವಾಗ 100 ಕಂಪ್ಲೀಟ್ ಆದ್ಮೇಲೆ ಮಾಡ್ಬೇಕು. ಈಗ 60 ವರ್ಷಕ್ಕೆ ಮಾಡಲ್ಲ ಯಾರನ್ನು, ಅಲ್ಲ 60 ವರ್ಷ ಮುಗಿಬೇಕು, ಅವಾಗ ಕಂಪ್ಲೀಟೆಡ್ 60 ವರ್ಷ ನಾವು ಮುಗ್ದಿದೆ ಅಂತ ಮಾಡ್ತೀರಿ. ಹಾಗೇನ ಮಾಡಿ ಹಿಂದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇಲ್ಲಿ ಬೆಂಗಳೂರಲ್ಲಿ ಮಾಡಿದೆ. ಮಾಡೋಕ್ಕೆ 25 ವರ್ಷ ಮಾಡೇ ಇರಲಿಲ್ಲ ಯಾರು. ಯಾಕಂದರೆ ಬೆಂಗಳೂರಲ್ಲಿ ಮಾಡಿದ್ರೆ ಯಾರು ಬರ್ತಾರೆ? ಕನ್ನಡದವರೇ ಇಲ್ಲ ಇಲ್ಲಿ. ಕಾರ್ಯಕ್ರಮಕ್ಕೆ 1000 ಜನ ಬರಬೇಕು, ಯಾರು ಬರ್ತಾರೆ? ಮಾಡೋಕ್ಕೆ ಆಗಲಿಲ್ಲ. ನಾನು ಆಮೇಲೆ ಧೈರ್ಯ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇಲ್ಲಿ ಸಮ್ಮೇಳನ ಮಾಡಿದೆ. ಬೇರೆ ಕಡೆ ಮಾಡಿದಾಗ ಅಲ್ಲಿ ಹೇಳಿದ್ರು, ಬೇರೆ ಕಡೆ ಎಲ್ಲ ಮಾಡಿದಾಗ ಈ ಕವಿಗೋಷ್ಠಿ ಬೇರೆ ಬೇರೆ ಮಾಡಿದಾಗ 50 ಜನನೂ ಇರ್ತಾ ಇರಲಿಲ್ಲ. ಇಲ್ಲಿ 2000-3000 ಜನ ಕವಿಗೋಷ್ಠಿಗಳಲ್ಲಿದ್ದರು. ಪುಸ್ತಕ ಎಷ್ಟು ಮಾರಾಟ ಆಯಿತು ಗೊತ್ತಾ? 3 ಕೋಟಿ ಪುಸ್ತಕ ಮಾರಾಟ ಆಗಿರೋವಂಥದ್ದು, 3 ಕೋಟಿ ರೂಪಾಯಿ. ಆಮೇಲೆ ಅಲ್ಲಿರೋರೆಲ್ಲ ಬಂದು ಹೇಳಿದ್ರು, ಸರ್ ನೀವು 3 days ಇಟ್ಟಿದ್ದೀರಾ, 3 ಕೋಟಿ ವ್ಯಾಪಾರ ಆಗಿದೆ, ಇನ್ನೊಂದು 2 ದಿನ ಇಟ್ಬಿಡಿ ಸರ್ ಅಂತ ಮತ್ತೆ ಎಕ್ಸ್ಟೆಂಡ್ ಮಾಡಿದೆ. ಅಂದರೆ ಮಾರಾಟನೂ ಕೂಡ ಕನ್ನಡ ಪುಸ್ತಕಗಳ ಮಾರಾಟ. ಅಂದರೆ ನಾವು ನೆಗ್ಲೆಕ್ಟ್ ಮಾಡ್ತೀರಿ, ಇಲ್ಲಿ ಕಾರ್ಯಕ್ರಮ ಆಗಲ್ಲ ಅಂಥ ಕಾರ್ಯಕ್ರಮನೂ ಕೂಡ ನಾವು ಮಾಡಿದಿರಿ. ಸುಗಮ ಸಂಗೀತ ಅನ್ನೋದು ನನಗೆ ಫೇವರೇಟ್ ಇದು ಸುಗಮ ಸಂಗೀತ ಅನ್ನೋದು. ಅದರಿಂದ ನಿಮ್ಮ ವಿವೇಚನೆಗೆ ಬಿಡ್ತೀನಿ, ಮಾಡೋದು ಯಾವಾಗ ಮಾಡಬೇಕು ಅದು ನಿಮ್ಮ ತೀರ್ಮಾನ ಅಷ್ಟೇ. ನಾವಂತೂ ನಿಮ್ಮ ಜೊತೆ ಇರ್ತೀರಿ. ಇವತ್ತು ಭಾಳ ಸಂತೋಷ. ನಮ್ಮ ಈ ಕಚೇರಿಯಲ್ಲಿ ತಾವೆಲ್ಲ ಬಂದಿದ್ದಕ್ಕೆ ಅವ್ರು ಹೇಳಿದ್ರು, ಆ ಕಚೇರಿನ ಫ್ರೀಯಾಗಿ ಕೊಟ್ಟಿದ್ದಾರೆ, ದಾನವಾಗಿ ಕೊಟ್ಟಿದ್ದಾರೆ, ಧರ್ಮವಾಗಿ ಕೊಟ್ಟಿದ್ದಾರೆ. ನಾನು ಧರ್ಮವಾಗೂ ಕೊಟ್ಟಿಲ್ಲ, ದಾನವಾಗೂ ಕೊಟ್ಟಿಲ್ಲ. ಇದು ನನ್ನದೇ ಅಲ್ಲ, ಇದು ಜನಗಳದ್ದು, ಪಬ್ಲಿಕ್ ಮನಿ ಇದು. ಅದರಿಂದ ಯಾವುದೇ ಸಂದರ್ಭದಲ್ಲಿ ನೀವು ಕಲೆಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಇಲ್ಲಿ ಪ್ರತಿ ತಿಂಗಳೂ ಕೂಡ ಸುಮಾರು 6-7 ಕಾರ್ಯಕ್ರಮ ನಡೆಯುತ್ತೆ. ಹಾಡು ಕಲಿಯೋರು ಬರ್ತಾರೆ, ಇಲ್ಲಿ ಹಾಡು ಕಲಿಯೋಕ್ಕೆ ಬರ್ತಾರೆ. ಅದೇ ಒಂದು ಕಾರ್ಯಕ್ರಮ ಇರ್ತದೆ. ಡ್ಯಾನ್ಸು, ಯೋಗ, ಫ್ರೀಯಾಗಿ ಕೊಡ್ತೀರಿ. ಇದನ್ನು ಫ್ರೀಯಾಗಿ ಅಂದರೆ ಒಳ್ಳೆಯದಕ್ಕೆ ಹೆಲ್ತ್ ಕ್ಯಾಂಪ್ಸ್, ಪ್ರತಿ ತಿಂಗಳೂ ಹೆಲ್ತ್ ಕ್ಯಾಂಪ್ ಇದೆ ಇಲ್ಲಿ. ಯಾರು ಬೇಕಾದರೂ ಬರ್ಬೋದು. ದೊಡ್ಡ ದೊಡ್ಡ ಆಸ್ಪತ್ರೆಗಳಿಂದ ಹಲ್ಲು ಮತ್ತು ಕಣ್ಣು
ಇವೆರಡು ಪ್ರತಿ ತಿಂಗಳೂ ಕೂಡ ಶನಿವಾರ ಸೆಕೆಂಡ್ ಸಾಟರ್ಡೆ ಇಲ್ಲಿ ಬಂದರೆ ರೆಪ್ಯೂಟೆಡ್ ಆಸ್ಪತ್ರೆಗಳು ಫ್ರೀಯಾಗಿ ಟ್ರೀಟ್ಮೆಂಟು, ಫ್ರೀ ಆಪರೇಷನ್ಸು ಎಲ್ಲವನ್ನೂ ಕೂಡ ಮಾಡ್ತೀರಿ. ಎದುರುಗಡೆ ಒಂದು ನಮ್ಮ ಜನೌಷಧಿ ಕೇಂದ್ರನೂ ಇಲ್ಲೇ ಇದೆ, ಎದುರುಗಡೆ ನಾವೇ ಕಟ್ಟಿಸಿದಿರಿ. ಬಡವರು ಯಾರೇ ಬಂದರೂ ಅಲ್ಲಿ ಫ್ರೀ ಮೆಡಿಸಿನ್ಸು ಕೊಡ್ತೀರಿ, ಅವರೆಲ್ಲರಿಗೂ ಫ್ರೀ ಮೆಡಿಸನ್ನು ಕೊಡುವಂಥ ವ್ಯವಸ್ಥೆ ಇದೆ. ಭಾಳ ಸಂತೋಷ. ಮತ್ತೊಮ್ಮೆ ಈ ಮರೆಯಲಾಗದ ಮಹನೀಯರನ್ನು ಭಾಳ ಗೌರವದಿಂದ ಅವರ ನೆನಪು ಮಾಡಿಕೊಳ್ಳುವಂಥದ್ದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ ಅಂತ ತಿಳ್ಕೊತೀನಿ. ನಾವೆಲ್ಲರೂ ಕೂಡ ಬದುಕಿದ್ದೀರಿ. ಕೆಲವರು ಬದುಕಿದ್ರೂ ಸತ್ತಂಗಿರ್ತಾರೆ, ಕೆಲವರು ಸತ್ತರೂ ಬದುಕ್ತಂಗಿರ್ತಾರೆ. ಆ ಶ್ರೇಣಿಗೆ ಸೇರಿದಂಥ ಮಹನೀಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ.